ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಇತರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 40 ವರ್ಷಗಳ ಒಂದು ಘಟನೆ ಏನಿದೆ ಅದಕ್ಕೆ ಕೇವಲ 4 ದಿನಗಳಲ್ಲಿ ಆ ಒಂದು ವಿಚಾರಣೆ ಮುಗಿಯೋದಿಲ್ಲ, ಆ ಒಂದು ವಿಷಯದ ಬಗ್ಗೆ ಸತ್ಯಾಂಶ ಹೊರಗೆ ಬರೋದಿಲ್ಲ. ಹೀಗಂತ ಕೇರಳದ ಯೂಟ್ಯೂಬರ್ ಮನಾಫ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವುದು. ಯಾಕಂತಂದರೆ ಯಾವುದೋ ಒಂದು ಘಟನೆ ಇರ್ಬೋದು, ಅದಕ್ಕೆ ಸುಮಾರು ವರ್ಷಗಳು ಆಗಿದ್ದಾಗ ಅದು ಕೇವಲ 4 ದಿನದಲ್ಲಿ ಹೇಗೆ ಮುಗಿಯುತ್ತೆ, 4 ದಿನದಲ್ಲಿ ಅದರ ಒಂದು ಸತ್ಯಾಂಶ ಹೇಗೆ ನಮಗೆ ಗೊತ್ತಾಗುತ್ತೆ, ಈ ರೀತಿಯಾಗಿ ಹೇಳಿರುವಂಥದ್ದು ಕೇರಳದ ಯೂಟ್ಯೂಬರ್ ಮನಾಫ್ ಅವರು. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 40 ವರ್ಷಗಳ ಘಟನೆ 4 ದಿನದಲ್ಲಿ ಮುಗಿಯಲ್ಲ ಅಂತ ಕೇರಳದ ಯೂಟ್ಯೂಬರ್ ಮನಾಫ್ ಸ್ಫೋಟಕ ಮಾತನ್ನು ಹೇಳಿರುವಂಥದ್ದು. ಇದು ಕೇವಲ ಬುರುಡೆ ಪ್ರಕರಣ ಅಷ್ಟೇ ಅಲ್ಲ, ಅಥವಾ ಸುಜಾತಾ ಭಟ್ ವಿಚಾರ ಕೂಡ ಅಲ್ಲ, ಅದಕ್ಕಿಂತ ಒಂದು ದೊಡ್ಡ ಸುದ್ದಿ ಇದೆ ಅಂತ ಹೇಳ್ತಾ ಇರುವಂಥದ್ದು. ಬುರುಡೆ ಮಾತ್ರವಲ್ಲ, ಇನ್ನು ಅನೇಕ ವಿಚಾರಗಳಿವೆ ಈ ಒಂದು ವಿಷಯದಲ್ಲಿ. ಬರೀ ಸುಜಾತಾ ಭಟ್ ಬಗ್ಗೆ ನೀವು ಯಾಕೆ ಕೇಳ್ತೀರಾ, ಅದೊಂದೇ ವಿಷಯ ಅಲ್ಲ ಅಂತ ಕೇರಳದ ಮನಾಫ್ ಹೇಳ್ತಾ ಇರುವಂಥದ್ದು. SIT ಮುಂದೆ ಎಲ್ಲ ಒಂದು ವಿಚಾರಗಳನ್ನು ನಾನು ಹೇಳ್ತೇನೆ. ಹೋರಾಟದಿಂದ ಮಾತ್ರ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಮೊದಲ ಬಾರಿಗೆ ಈಗಂತ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಮನಾಫ್, ಕೇರಳದ ಯೂಟ್ಯೂಬರ್ ಇವರು. ಈ ಒಂದು ವಿಚಾರದಲ್ಲಿ ಏನಿದೆ, ನೀವು ಯಾಕೆ ಇದೇನು ಬರೀ ಒಂದು ಬುರುಡೆ ಪ್ರಕರಣ ಅಷ್ಟೇ ಅಲ್ಲ, ಅಥವಾ ಸುಜಾತಾ ಭಟ್ ವಿಚಾರ ಕೂಡ ಅಲ್ಲ, ಅಥವಾ ಇದರಲ್ಲಿ ಅದಕ್ಕಿಂತ ಒಂದು ದೊಡ್ಡ ವಿಚಾರನೆ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಬುರುಡೆ ಮಾತ್ರ ಅಲ್ಲ, ಇನ್ನೂ ಅನೇಕ ವಿಚಾರಗಳಿವೆ ಈ ಒಂದು ವಿಷಯದಲ್ಲಿ. ನೀವು ಮಾತ್ರ ಬರೀ ಸುಜಾತಾ ಭಟ್ ಅವರ ಬಗ್ಗೆ ಮಾತ್ರ ಕೇಳ್ತೀರಿ ಯಾಕೆ, ಅದೊಂದೇ ವಿಷಯ ಅಲ್ಲ ಉಳಿದಿರೋದು ಅಂತ ಹೇಳಿ ಕೇರಳದ ಮುನಾಫ್ ಹೇಳಿರುವಂಥದ್ದು. SIT ಮುಂದೆ ಎಲ್ಲ ವಿಚಾರಗಳನ್ನು ನಾನು ಹೇಳ್ತೀನಿ, ವಿಷಯವನ್ನು ಹೇಳ್ತೀನಿ, ಏನು ಸತ್ಯ ಇದೆ ಅನ್ನೋದನ್ನು, ಏನು ಬೇರೆ ವಿಷಯ ಇದೆ ಇದೆಲ್ಲ ಬಿಟ್ಟು ಇನ್ನು ಬೇರೆ ಏನು ವಿಷಯಗಳಿದೆ ಅನ್ನೋದನ್ನು ನಾನು ಅವ್ರ ಮುಂದೆ ಹೇಳ್ತೀನಿ SIT ಮುಂದೆ. ಆದರೆ ನನ್ನ ಹೋರಾಟ ಏನಿದೆ ಅದು ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸಲ್ಲ, ಮತ್ತು ಅದರಿಂದ ಹಿಂದೆ ಸರಿಯುವಂತಹ ಪ್ರಶ್ನೆನೇ ಇಲ್ಲ, ಹೀಗಂತ ಹೇಳಿರುವಂಥದ್ದು ಕೇರಳದ ಯೂಟ್ಯೂಬರ್ ಮನಾಫ್. ಯಾಕಂದರೆ ಇವರು ಮೊದಲ ಬಾರಿಗೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು ಮನಾಫ್ ಅವರು, ಕೇರಳದ ಯೂಟ್ಯೂಬರ್. ಧರ್ಮಸ್ಥಳ ಬುರುಡೆಯ ವಿಚಾರದಲ್ಲಿ, ಸುಜಾತಾ ಭಟ್ ಅವರ ವಿಚಾರದಲ್ಲಿ, ಸೌಜನ್ಯ ಅವರ ಒಂದು ಪ್ರಕರಣದಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಅಲ್ಲಿ ಸಂಬಂಧಪಟ್ಟ ಹಾಗೆ ಆ ವಿಚಾರಗಳ ಬಗ್ಗೆ ಮಾತನಾಡಿರುವಂಥದ್ದು. ಮನಾಫ್ ಅವರ ಈ ಒಂದು ಹೇಳಿಕೆ ಏನಾಗಿದೆ, ಇದು ಕೂಡ ಯಾವ ಒಂದು ವಿಚಾರ ಇರ್ಬೋದು. ಹಾಗಾದರೆ ಇವರು ಏನು ಹೇಳೋಕೆ ಹೊರಟಿದ್ದಾರೆ, ಏನಿದೆ ಈ ಒಂದು ವಿಚಾರಗಳು ಬಿಟ್ಟರೆ ಬೇರೆ ಏನಿದೆ, ಇವರು ಅಷ್ಟೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಏನಿರ್ಬೋದು ಅಂತ ಈ ಒಂದು ವಿಚಾರದಲ್ಲಿ. ಧರ್ಮಸ್ಥಳ ಕೇಸ್ನಲ್ಲಿ ಚಿನ್ನಯ್ಯ ಮಾತ್ರ ಅರೆಸ್ಟ್, ಚಿನ್ನಯ್ಯ ಬಿಟ್ರೆ ಬೇರೆ ಯಾರನ್ನೂ ಕೂಡ ಬಂಧಿಸಿಲ್ಲ SIT ಇದುವರೆಗೂ. 6 ದಿನದಿಂದ ಅಭಿಷೇಕ್ ಅರೆಸ್ಟ್ ಎಂಬ ವದಂತಿ ಕೇಳಿ ಬರ್ತಾ ಇತ್ತು. ಆದರೆ ಅಭಿಷೇಕ್ ಸೇರಿ ಯಾರೂ ಕೂಡ ಬಂಧನ ಆಗಿಲ್ಲ, ಯಾರ ಬಂಧನ ಕೂಡ ಆಗಿಲ್ಲ. SIT ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಅಷ್ಟೇ, ವಿಚಾರಣೆ ನಡೆಸ್ತಿದ್ದಾರೆ. ನನ್ನ ಕೂಡ ಅಂದರೆ ಮೊಬೈಲ್ ಕೂಡ ನನ್ನಲ್ಲೇ ಇದೆ ಅಂತ ಮನಾಫ್ ಹೇಳಿರುವಂಥದ್ದು. ನಾನು ಕೂಡ ಕರ್ನಾಟಕದವನೇ, ನನ್ನ ಹುಟ್ಟೂರು ಸಾಗರ, ನನ್ನ ತಂದೆ ಕಾಂಗ್ರೆಸ್ ಮೈನಾರಿಟಿ ಸೆಲ್ ಅಧ್ಯಕ್ಷರಾಗಿದ್ದರು, ಬಿಸ್ನೆಸ್ಗಾಗಿ ಬೆಳ್ತಂಗಡಿ ಫಾರೆಸ್ಟ್ ಡಿಪೋಗೆ ನಾನು ಬರ್ತಾ ಇದ್ದೆ, ನಾನು ಕೂಡ ಬೆಳ್ತಂಗಡಿಯವರು ಅಂತ ಅಂದ್ರೆ ಕೂಡ ತಪ್ಪಾಗಲ್ಲ, ಬೆಳ್ತಂಗಡಿ ಹುಡುಗ ನಾನು ಅಂದ್ರೂ ಕೂಡ ನೀವು ತಪ್ಪಾಗಲ್ಲ. ಈಗ 10 ವರ್ಷದಿಂದ ಕೇರಳದಲ್ಲಿ ಸೆಟ್ಲ್ ಆಗಿದ್ದೀವಿ ಅಂತ ಮನಾಫ್ ಹೇಳಿರುವಂಥದ್ದು. ಧರ್ಮಸ್ಥಳ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇರುವಂಥದ್ದು ನೋಡಿ. ಮನಾಫ್ ಅವರು ಹೇಳ್ತಾರೆ, ಧರ್ಮಸ್ಥಳ ಕೇಸ್ನಲ್ಲಿ ಚಿನ್ನಯ್ಯನ ಒಂದು ಅರೆಸ್ಟ್ ಮಾತ್ರ ಆಗಿದೆ SIT ಅವರು, ಚಿನ್ನಯ್ಯ ಬಿಟ್ಟರೆ ಬೇರೆ ಯಾರನ್ನೂ ಕೂಡ SIT ತಂಡ ಬಂಧಿಸಿಲ್ಲ ಇದುವರೆಗೂ ಕೂಡ. 6 ದಿನದಿಂದ ಅಭಿಷೇಕ್ನನ್ನು ಅರೆಸ್ಟ್ ಮಾಡ್ತಾರೆ ಎನ್ನುವಂಥ ಒಂದು ವದಂತಿ ಕೇಳಿ ಬರ್ತಾ ಇದ್ದು, ಪುಕಾರುಗಳಿತ್ತು. ಆದರೆ ಅಭಿಷೇಕ್ ಆಗಿರ್ಬೋದು ಅಥವಾ ಬೇರೆ ಯಾರಾಗಿರ್ಬೋದು, ಯಾರನ್ನೂ ಕೂಡ ಬಂಧಿಸಿಲ್ಲ ಇದುವರೆಗೂ ಕೂಡ. SIT ಅಧಿಕಾರಿಗಳು ಬರೀ
ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ, ಸುಮ್ಮನೆ ಆಗ್ತಾ ಇದ್ದಾರೆ ಅಷ್ಟೇ. ಯಾರನ್ನೂ ಕೂಡ ಅವರ ಒಂದು ವಶಕ್ಕೆ ತೆಗೆದುಕೊಳ್ತಾ ಇಲ್ಲ, ಬಂಧನವನ್ನು ಮಾಡ್ತಾ ಇಲ್ಲ. ನನ್ನ ಮೊಬೈಲ್ ಕೂಡ ನನ್ನ ಹತ್ರನೇ ಇದೆ. ನಾನು ಕೂಡ ಕರ್ನಾಟಕದವನೇ, ನನ್ನ ಹುಟ್ಟೂರು ಸಾಗರ. ನಮ್ಮ ತಂದೆ ಕಾಂಗ್ರೆಸ್ನ ಒಂದು ಮೈನಾರಿಟಿ ಸೆಲ್ ಅಧ್ಯಕ್ಷರಾಗಿದ್ದರು. ಬಿಸ್ನೆಸ್ಗಾಗಿ ನಾವು ಬೆಳ್ತಂಗಡಿ ಫಾರೆಸ್ಟ್ ಡಿಪೋಗೆ ನಾನು ಕೂಡ ಬರ್ತಾ ಇದ್ದೆ. ನೀವು ನನ್ನನ್ನು ಬೆಳ್ತಂಗಡಿ ಹುಡುಗ ಅಂದ್ಕೊಂಡ್ರು ಕೂಡ ತಪ್ಪಾಗಲ್ಲ, ನಾನು ಕೂಡ ಕರ್ನಾಟಕದವನೇ ಅಂತ ಹೇಳಿ ಮಾತನಾಡ್ತಾ ಇರುವಂಥದ್ದು. ಮನಾಫ್ ಅವರು ಈ ಥರದ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೊದಲ ಬಾರಿಗೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ, ವಿಷಯಕ್ಕೆ ಸಂಬಂಧಪಟ್ಟಂತೆ. ಏನು ಯಾರನ್ನೆಲ್ಲ ಈಗ HCT ವಿಚಾರಣೆ ಮಾಡ್ತಿದ್ದಾರೆ, ಆದರೆ ಅವರೆಷ್ಟೇ ಜನರ ಒಂದು ವಿಚಾರಣೆ ಮಾಡಿದರೂ ಕೂಡ ಇದುವರೆಗೂ ಬಂಧಿಸಿರೋದು ಕೇವಲ ಚಿನ್ನಯ್ಯನನ್ನು ಮಾತ್ರ. ಅದು ಬಿಟ್ಟರೆ ಬೇರೆ ಯಾರನ್ನೂ ಇವರು ಬಂಧಿಸಿಲ್ಲ SIT ಅವರು. ಯಾಕೆ ಅಭಿಷೇಕ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ರು 6 ದಿನದಿಂದ, ಆದರೆ ಅದೂ ಆಗಿಲ್ಲ. ಅವ್ರ ಜೊತೆಗೆ ಬೇರೆ ಯಾರೂ ಕೂಡ ಆಗಿಲ್ಲ. ಸಾಕಷ್ಟು ಜನರ ಹೆಸರು ಕೇಳಿ ಬಂತು, ಅವ್ರನ್ನೂ ಕೂಡ ಬಂಧಿಸಿಲ್ಲ. ಬರೀ ಕರೆಸಿ ವಿಚಾರಣೆಯನ್ನು ಮಾಡಿ ಬಿಟ್ಟು ಕಳಿಸ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ SIT ಅಧಿಕಾರಿಗಳು. ಅವರ ಒಂದು ವಿಚಾರಣೆಯಲ್ಲಿ ಏನಾದರೂ ಲೋಪ ಇದೆಯಾ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಮನಾಫ್. ಯಾಕಂದರೆ ಈ ಒಂದು ವಿಚಾರದಲ್ಲಿ ಬರೀ ಬುರುಡೆ ಪ್ರಕರಣ ಇಲ್ಲ, ಸುಜಾತ ಭಟ್ ವಿಚಾರ ಇಲ್ಲ, ಈ ಒಂದು ವಿಷಯಗಳ ಜೊತೆಗೆ ಬೇರೆ ಏನೋ ಒಂದು ವಿಷಯಗಳಿದೆ ಅಂತ ಹೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರ ಮಾತಿನ ಅರ್ಥ ಏನಂತ ಇನ್ನೂ ಗೊತ್ತಾಗಿಲ್ಲ. ಆದರೆ ಸದ್ಯ ಈಗ ಈ ರೀತಿಯಾಗಿ ಇವರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.